ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಇಂದು ಕ್ರಿಯೇಟಿವ್ ಕರೆಂಟ್ ಅಫೇರ್ಸ್ ಅನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಏಪ್ರಿಲ್ 3rd ವೀಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಷನ್ ಮಾಡ್ತೀವಿ. ಇಲ್ಲಿ ಡಿಸ್ಕಷನ್ ಮಾಡ್ತಕ್ಕಂಥ MCQಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆ ಬೇರೆ ಬೇರೆ ವೆಬ್ಸೈಟ್ಗಳಿಂದ ಹಾಗೂ ನ್ಯಾಷನಲ್ ಲೆವೆಲ್ ಇಂಗ್ಲಿಷ್ ನ್ಯೂಸ್ ಪೇಪರ್ಗಳಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಕ್ವಶನ್ಗಳಾಗಿದ್ದು ಇನ್ಫಾರ್ಮೇಷನ್ಗಳಾಗಿದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿರ್ತವೆ. ಸೊ ಈ ಒಂದು ಕರೆಂಟ್ ಅಫೇರ್ಸ್ ಅನ್ನ ಕ್ಲಾಸ್ ಅನ್ನ ಕಂಪ್ಲೀಟ್ ಆಗಿ ನೀವು ನೋಡೋದ್ರಿಂದ ನಿಮಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಇರತಕ್ಕಂಥ ಭಯ ಹೊರಟೋಗುತ್ತೆ. ಇಲ್ಲಿ ನಾನು ಪ್ರತಿ ವಾರಕ್ಕೊಂದು ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನ ಮಾಡ್ತೀನಿ. ತಿಂಗಳ ಕೊನೆಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡ್ತೀನಿ. ಟೋಟಲಿ ಒಂದು ತಿಂಗಳಲ್ಲಿ 4 ವಿಡಿಯೋಗಳು ಬರ್ತವೆ. ವೀಕ್ಲಿ ಕರೆಂಟ್ ಅಫೇರ್ಸ್ 4 ಇರ್ತವೆ, ಒಂದು ಮಂತ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ಇದನ್ನು ಓದೋದ್ರಿಂದ ನೀವು ನ್ಯಾಷನಲ್ ಇಂಟರ್ನ್ಯಾಷನಲ್ ಎಕಾನಮಿ, ಡಿಫೆನ್ಸು, ಸೈನ್ಸ್ ಆ್ಯಂಡ್ ಎನ್ವೈರ್ಮೆಂಟು, ಸ್ಪೋರ್ಟ್ಸು, ಅವಾರ್ಡ್ಸ್ ಆ್ಯಂಡ್ ಆನರ್ಸು, ಅಪಾರ್ಟ್ಮೆಂಟ್ಸು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಪ್ರಚಲಿತ ಘಟನೆ ಇಲ್ಲಿ ಆಗಿರ್ತದೆ. ಮತ್ತು ಪ್ರತಿ ಪ್ರಚಲಿತ ಘಟನೆ ಕ್ಲಾಸ್ ಮಾಡಿರ್ತಕ್ಕಂಥ ಈ PDF-ಗಳನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಶೇರ್ ಮಾಡ್ತೀವಿ. ನೀವು ಟೆಲಿಗ್ರಾಮ್ ಲಿಂಕ್ ಕೆಳಗಡೆ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಸೊ ಕೊನೆಯವರೆಗೆ ವಿಡಿಯೋವನ್ನು ನೋಡಿ ಮತ್ತು ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಜೊತೆಗೆ ನಿಮ್ಮ ಬೇರೆ ಬೇರೆ ಗುಂಪುಗಳಿಗೂ ಇದನ್ನು ಶೇರ್ ಮಾಡೋದ್ರ ಮೂಲಕ ಪ್ರತಿದಿನದ ಅಪ್ಡೇಟನ್ನು ನೀವು ಪಡಿತಾ ಇರಿ. ಜೊತೆಗೆ ಪ್ರತಿದಿನ ರಾತ್ರಿ 8 ರಿಂದ 9 ಗಂಟೆವರೆಗೆ ಯೂಟ್ಯೂಬ್ ಲೈವ್ ಕ್ಲಾಸನ್ನು ನಾನು ಮಾಡ್ತಿರ್ತೀನಿ. ಮೆಂಟಲ್ ಅಬಿಲಿಟಿ, ಮ್ಯಾಥ್ಸು, ಕರೆಂಟ್ ಅಫೇರ್ಸು, ಸ್ಟ್ಯಾಟಿಕ್ GK ಮತ್ತು ಜನರಲ್ ನಾಲೆಜ್ ಸಂಬಂಧಪಟ್ಟಿರ್ತಕ್ಕಂಥ ಇಷ್ಟು ವಿಷಯಗಳನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ಮುಂಬರುವ ರೈಲ್ವೆ, SSC, ಬ್ಯಾಂಕಿಂಗ್ ಹಾಗೂ ಇತರೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಭಾಳಷ್ಟು ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ಲು ಇದಾಗಿರ್ತದೆ. ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಇದೆ. ಇನ್ಸ್ಟಾಗ್ರಾಮ್ದಲ್ಲಿ ಪ್ರತಿದಿನ ಇಂಪಾರ್ಟೆಂಟ್ ಮಾಹಿತಿ ನಾವು ಶೇರ್ ಮಾಡ್ತಿರ್ತೀವಿ. ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ವಿಜಯಪುರ ಅಂತ ಹೇಳಿ, ಸರಿನಾ? ಓಕೆ, ಈಗ ಮೊದಲೇ ಕ್ವಶನ್ ಅನ್ನು ನೋಡೋಣ. ಏಪ್ರಿಲ್ 2026ರಲ್ಲಿ ನಡೆಸಲಾದ ಮಿಲಿಟರಿ ಸಮರಾಭ್ಯಾಸ ಡಸ್ಟ್ಲಿಕ್ 2026 ಇದು ಯಾವ ದೇಶಗಳ ನಡುವಿನ ಜಂಟಿ ಸಮರಾಭ್ಯಾಸವಾಗಿದೆ? ನೋಡ್ರಿ, ಡಸ್ಟ್ಲಿಕ್ 2026 ಭಾರತದ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಗಳು ಜಗತ್ತಿನ ಬೇರೆ ಬೇರೆ ದೇಶಗಳೊಂದಿಗೆ ನೌಕಾ ಸಮರಾಭ್ಯಾಸ, ವಾಯು ಸಮರಾಭ್ಯಾಸ, ಭೂಸೇನಾ ಸಮರಾಭ್ಯಾಸವನ್ನು ನಡೆಸ್ತಾವೆ. ಸೊ ಇತ್ತೀಚೆಗೆ ನಡೆದಿರ್ತಕ್ಕಂಥ ಡಸ್ಟ್ಲಿಕ್ 2026 ಇದು ಭಾರತ ಮತ್ತು ಯಾವ ದೇಶದ ನಡುವೆ ನಡೆದಿರ್ತಕ್ಕಂಥ ಜಂಟಿ ಸಮರಾಭ್ಯಾಸವಾಗಿದೆ. ಸೊ ಸರಿಯಾದ ಆನ್ಸರ್ ಯಾವುದಂದ್ರೆ ಉಜ್ಬೇಕಿಸ್ತಾನ್ ಮತ್ತು ಭಾರತ ನಡುವೆ ನಡೆದಿರ್ತಕ್ಕಂಥ ಜಂಟಿ ಸಮರಾಭ್ಯಾಸ ಡಸ್ಟ್ಲಿಕ್ 27ನೇ ಆವೃತ್ತಿ ಏಪ್ರಿಲ್ 15ರಂದು ಉಜ್ಬೇಕಿಸ್ತಾನದ ನಮಾಂಗನ್ ಗುರುಮ್ಸಾರೆ ಎಂಬ ಒಂದು ಮಿಲಿಟರಿ ತರಬೇತಿ ಕೇಂದ್ರದಲ್ಲಿ ಈ ಒಂದು ಮಿಲಿಟರಿ ಸಮರಾಭ್ಯಾಸವನ್ನು ನಡೆಸಲಾಯಿತು. ಯಾವ ದೇಶಗಳ ನಡುವೆ ಇದು ಅಂತಂದ್ರೆ ಭಾರತ ಮತ್ತು ಉಜ್ಬೇಕಿಸ್ತಾನ್. ಡಸ್ಟ್ಲಿಕ್ 27 ಅಂತಕ್ಕಂಥ ಒಂದು ಆವೃತ್ತಿಯನ್ನು ಇಲ್ಲಿ ಸ್ಟಾರ್ಟ್ ಮಾಡಲಾಯಿತು. 2026ರ ಫಿಡೆ ಮಹಿಳಾ ಅಭ್ಯರ್ಥಿಗಳ ಪಂದ್ಯಾವಳಿಯಲ್ಲಿ ಗೆದ್ದ QR ವೈಶಾಲಿ ಅವರು ವಿಶ್ವ ಚಾಂಪಿಯನ್ಶಿಪ್ಗಾಗಿ ಯಾವ ಆಟಗಾರ್ತಿಯ ವಿರುದ್ಧ ಸವಾಲನ್ನು ಹಾಕಿದ್ದಾರೆ? ವರ್ಲ್ಡ್ ಚಾಂಪಿಯನ್ ಆಗ್ಬೇಕಂದ್ರೆ ಈಗ ಒಬ್ಬರನ್ನು ಸೋಲಿಸ್ಬೇಕು. ಯಾರ ವಿರುದ್ಧ ಅವರು ಈ ಒಂದು ಸ್ಪರ್ಧೆಗೆ ಇಳಿದಿದ್ದಾರೆ? ಕ್ವಾಟೆರಿನಾ ಲಗ್ನೋ, ಹೌ ಇತಾವ್, ಇಫಾನ್, ಜು ವೆಂಜುನ್, ಟಾನ್ ಜೋಂಗಿ. ಕರೆಕ್ಟ್ ಆನ್ಸರ್ ಯಾವುದಂದ್ರೆ ಜು ವೆಂಜುನ್ ವಿರುದ್ಧ ವೈಶಾಲಿ ಅವರು ಏಪ್ರಿಲ್ 15, 2026ರಂದು ಸೈಪ್ರಸ್ನಲ್ಲಿ ನಡೆದ ಫಿಡೆ ಮಹಿಳಾ ಪಂದ್ಯಾವಳಿಯಲ್ಲಿ ಇತ್ತೀಚೆಗೆ ಇದನ್ನ ಮಹಿಳಾ ಆಟಗಾರ್ತಿಯಾಗಿ ವಿನ್ನರ್ ಆದರು. ಆದರೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಚಾಂಪಿಯನ್ ಆಗಬೇಕು ಅಂದ್ರೆ, ವಿಶ್ವ ಚಾಂಪಿಯನ್ ಆಗಬೇಕು ಅಂತಂದ್ರೆ ವೈಶಾಲಿ ಅವರು ಅಂತಿಮ ಸುತ್ತಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ಆಗಿರ್ತಕ್ಕಂಥ ಜು ವೆಂಜುನ್ಗೆ ಸವಾಲನ್ನು ಹಾಕುವ ಹಕ್ಕನ್ನು ಪಡೆದಿದ್ದಾರೆ. ಈಗ ಫೈನಲ್ ಮ್ಯಾಚ್ ಇವ್ರ ಜೊತೆ ಆದಾಗ ಮಾತ್ರ ಚಾಂಪಿಯನ್ ಆಗಿ ಹೊರಹೊಮ್ಮಬಹುದು ಅಂತ ಹೇಳ್ಬೋದು. ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಬ್ಯಾಂಕಿಂಗ್, SSC ಮತ್ತು ರೈಲ್ವೆಗೆ ತರಬೇತಿ ಕೊಡ್ತಕ್ಕಂಥ ಸಂಸ್ಥೆಯಾಗಿದ್ದು ಇಲ್ಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ, ಅಡ್ಡಾ 247 ಬುಕ್ಸು, ವಿಡಿಯೋ ಕ್ಲಾಸು, ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್, ಆನ್ಲೈನ್ ಆಫ್ಲೈನ್ ಟೆಸ್ಟು, ಹಾಸ್ಟೆಲ್ ಫೆಸಿಲಿಟಿಯನ್ನು ಒಳಗೊಂಡಿದೆ. ಅಡ್ಡಾ 247ಗೆ ಕಂಟೆಂಟ್ ಪಾರ್ಟ್ನರ್ ಆಗಿರತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆಯಾಗಿದ್ದು
ವಿಜಾಪುರದ ಬಾಗಲಕೋಟೆ ರಸ್ತೆಯಲ್ಲಿರ್ತಕ್ಕಂಥ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ಪ್ರತಿ ತಿಂಗಳ ನಮ್ಮಲ್ಲಿ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. 3 ಮಂತ್ಸ್ ಬ್ಯಾಚ್ಗೆ ಜಾಯ್ನ್ ಆಗಿ ಒಮ್ಮೆ ಪ್ರವೇಶತೆ ಪಡೆದು ನೀವು ನೇಮಕಾತಿ ಆಗುವವರೆಗೆ ಉಚಿತ ತರಬೇತಿಯನ್ನು ಪಡಿಬೋದು. ಸೊ ಅದರ ಬೆನಿಫಿಟನ್ನು ನಾವು ಪಟ್ಟಿರಿ. ಇದು ಹೆಚ್ಚಿನ ಮಾಹಿತಿಗೆ ಇಲ್ಲಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಇತ್ತೀಚೆಗೆ ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆ 2026 ಇದು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಸಂಸತ್ನಲ್ಲಿ ಇತ್ತೀಚೆಗೆ ಮಸೂದೆಯನ್ನ ಪರಿಚಯಿಸಲಾಗಿತ್ತು. ಯಾವುದಕ್ಕೆ ಸಂಬಂಧಪಟ್ಟಿದೆ? ಶಿಕ್ಷಣದಲ್ಲಿ SC STಗೆ ಮೀಸಲಾತಿ, ಶಾಸಕಾಂಗದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ, ಲೋಕಸಭಾ ಸ್ಥಾನಗಳ ಹಂಚಿಕೆ, ಪಂಚಾಯತಿಗಳಲ್ಲಿ ಚುನಾವಣೆಗಳನ್ನು ಸುಧಾರಣೆ ಮಾಡೋದು. ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆ 2026 ಶಾಸಕಾಂಗದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳಾ ಮೀಸಲಾತಿಯನ್ನು ತರಲಿಕ್ಕೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು ಮಸೂದೆಯನ್ನು ಪ್ರಸ್ತುತಪಡಿಸಿತ್ತು. ಆದರೆ ಸರಿಯಾದ ಬಹುಮತ ರಾಜ್ಯಸಭೆಯಲ್ಲಿ ಇಲ್ಲದೆ ಇರೋದ್ರಿಂದ ಆ ಮಸೂದೆ ಏನಾಯ್ತು ಅಂದ್ರೆ ಮಸೂದೆ ಫೇಲ್ ಆಯಿತು ಅಂತ ಹೇಳ್ಬೋದು. ಇದಕ್ಕಾಗಿಯೇ ವಿಶೇಷ ಸಂಸತ್ ಅಧಿವೇಶನವನ್ನ ಕೇಂದ್ರ ಸರ್ಕಾರ ಕರೆದಿತ್ತು. ಆದ್ರೆ ಅದು ಜಾರಿ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಯಾಕಂದ್ರೆ ಸ್ಪಷ್ಟ ಬಹುಮತ ಅದಕ್ಕೆ ಸಿಗಲಿಲ್ಲ. ಏಪ್ರಿಲ್ 2026ರಲ್ಲಿ ರಾಜ್ಯಸಭೆಯ ಉಪಾಧ್ಯಕ್ಷರಾಗಿ ಮರು ಆಯ್ಕೆಯಾಗಿರ್ತಕ್ಕಂಥ ಹರಿವಂಶ್ ನಾರಾಯಣ್ ಸಿಂಗ್ ಅವರು ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ, ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದರ ವಿಶೇಷತೆ ಏನು? ಬಿಹಾರದಿಂದ ಮೊದಲು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿರುವ ಮೊದಲ ನಾಮನಿರ್ದೇಶಿತ ಸದಸ್ಯರು, ರಾಜ್ಯಸಭೆಯ ಅತ್ಯಂತ ಕಿರಿಯ ಸದಸ್ಯರು, ವಿರೋಧ ಪಕ್ಷದ ಮೊದಲ ಉಪಾಧ್ಯಕ್ಷರು. ಕರೆಕ್ಟ್ ಆನ್ಸರ್ ಏನಂತಂದ್ರೆ ಉಪಾಧ್ಯಕ್ಷರು ಅಂದ್ರೆ ರಾಜ್ಯಸಭೆಯ ಉಪಾಧ್ಯಕ್ಷರಾಗಿರುವ ಮೊಟ್ಟ ಮೊದಲ ನಾಮನಿರ್ದೇಶಿತ ಸದಸ್ಯರಾಗಿದ್ದಾರೆ. ನೋಡ್ರಿ, ರಾಜ್ಯಸಭೆಯನ್ನ ನಾವು ಏನು ಕರಿತೀವಿ ಅಂದ್ರೆ ಮೇಲ್ಮನೆ ಅಂತ ಕರಿತೀವಿ. ನಮ್ಮ ಸಂಸತ್ನೊಳಗೆ 2 ಸದನಗಳದಾವ, ಒಂದು ರಾಜ್ಯಸಭೆ ಇನ್ನೊಂದು ಲೋಕಸಭೆ ಅಂತೇಳಿ. ಈ ಮೇಲ್ಮನೆಯಲ್ಲಿ ಟೋಟಲ್ ನಮ್ದೇನಾಗಿರ್ತದೆ 250 ಸದಸ್ಯರು ಇರ್ತಾರೆ. ಅದರಲ್ಲಿ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅಂತಂದ್ರೆ 12 ಜನರನ್ನ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವರನ್ನ ನಾಮಕರಣ ಮಾಡಲಾಗ್ತದೆ. ಹೀಗೆ ನಾಮನಿರ್ದೇಶಿತ ಸದಸ್ಯರಲ್ಲಿ ಯಾರಂದ್ರೆ ಇವರು ಹರಿವಂಶ್ ಅವರಾಗಿದ್ರು. ಹೀಗಾಗಿ ಈ ಬಾರಿ ರಾಜ್ಯಸಭೆಯ ಉಪಸಭಾಪತಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಇವರು ಸತತ 3ನೇ ಬಾರಿಗೆ ರಾಜ್ಯಸಭೆಯ ಉಪಸಭಾಪತಿಯಾಗಿ ಆಯ್ಕೆ ಆಗ್ತಾರೆ. ಹೀಗಾಗಿ ಮೊಟ್ಟ ಮೊದಲು ನಾಮನಿರ್ದೇಶಿತ ಸದಸ್ಯರು ಅಂತೇಳಿ ಇವರನ್ನ ಕರೆಯಲಾಗ್ತದೆ. ಏಪ್ರಿಲ್ 2026 ಹೊತ್ತಿಗೆ ಭಾರತವು 44 ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳನ್ನು ಹೊಂದಿದೆ. ಈಗ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇಂಡಿಯಾದೊಳಗೆ ಎಷ್ಟು ಅದಾವ ಅಂದ್ರೆ 44 ಅದಾವ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ವರ್ಗೀಕರಣವಾಗಿದೆ? ನೋಡ್ರಿ, ವರ್ಲ್ಡ್ ಹೆರಿಟೇಜ್ ಸೈಟ್ 44 ಅದಾವ ಇಂಡಿಯಾದೊಳಗೆ. 44 ಅಂದ್ರೆ ಯಾವ ತರ 44 ಆಗ್ತದ? 35, 8, 35 ಸಾಂಸ್ಕೃತಿಕ, 8 ನೈಸರ್ಗಿಕ, 1 ಮಿಶ್ರ, 36 ಸಾಂಸ್ಕೃತಿಕ, 7 ನೈಸರ್ಗಿಕ, 1 ಮಿಶ್ರ ತಾಣ, 34 ಸಾಂಸ್ಕೃತಿಕ, 1 ನೈಸರ್ಗಿಕ, 9 ನೈಸರ್ಗಿಕ, 1 ಮಿಶ್ರ, 37 ಸಾಂಸ್ಕೃತಿಕ, 6 ನೈಸರ್ಗಿಕ, 1 ಮಿಶ್ರ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. KS IAS ನೇಮಕಾತಿಗೂ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಇದು. ನೋಡ್ರಿ, ಪ್ರಸ್ತುತ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟು ಇಂಡಿಯಾದೊಳಗಿರುವಂಥವು ಎಷ್ಟು ಅದಾವು? ಕರೆಕ್ಟ್ ಆನ್ಸರು 33 ಕಲ್ಚರಲ್ ಅದಾವ, ಸಾಂಸ್ಕೃತಿಕ ಅದಾವ, 7 ನ್ಯಾಚುರಲ್ ಆಗ್ಯಾವ, 1 ಮಿಶ್ರ ಇರ್ತಕ್ಕಂಥ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ಗಳು. ಟೋಟಲ್ ಒಟ್ಟು 44 ಅದಾವು. ಅದರಲ್ಲಿ 36 ಸಾಂಸ್ಕೃತಿಕ, 7 ನೈಸರ್ಗಿಕ, 1 ಮಿಶ್ರ ತಾಣಗಳದಾವ ಅಂತ ನಾವು ಇದನ್ನ ಗುರುತಿಸ್ಬೋದು. ಪ್ರತಿ ವರ್ಷ ಏಪ್ರಿಲ್ 18ರಂದು ವಿಶ್ವ ಪರಂಪರೆ ದಿನವನ್ನು ಆಚರಿಸಲಾಗುತ್ತದೆ. 2026 ಹೊತ್ತಿಗೆ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಏಕೈಕ ಮಿಶ್ರ ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಅಂತ ಹೇಳಿ ಗುರುತಿಸಲಾಗಿದೆ? ನೋಡ್ರಿ, ನಾವು ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ದೀವಿ. 36 ಸಾಂಸ್ಕೃತಿಕ, 7 ನೈಸರ್ಗಿಕ, 1 ಮಿಶ್ರ ತಾಣ ಅಂತ ಹೇಳಿದೀವಿ. ಆ ಮಿಶ್ರ ತಾಣ ಯಾವುದು? ಒಂದೇ ಏಕೈಕ ಮಿಶ್ರ ಯುನೆಸ್ಕೋ ತಾಣ ಅಂತ ಹೇಳಿದನ್ನ ಕರೆಯಲಾಗ್ತದೆ. ಒಂದು ನಿಮಿಷ ಹಚ್ತೇನ್ರಿ. ನೋಡ್ರಿ, ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ, ಪಶ್ಚಿಮ ಘಟ್ಟಗಳು, ಕಾಂಗ್ಜೆಂಡೋಂಗಾ ರಾಷ್ಟ್ರೀಯ ಉದ್ಯಾನವನ,
ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರ ಕಾಂಗ್ಜೆಂಡೋಂಗಾ ರಾಷ್ಟ್ರೀಯ ಉದ್ಯಾನವನ. ಇದು ಭಾರತದ ಏಕೈಕ ಮಿಶ್ರ ತಾಣ, ಯುನೆಸ್ಕೋ ಪಟ್ಟಿಯಲ್ಲಿ ಇರತಕ್ಕಂಥ ಏಕೈಕ ಮಿಶ್ರ ತಾಣ ಅಂತ ಹೇಳಿ ಇದನ್ನ ಗುರುತಿಸಲಾಗ್ತದೆ. ಇತ್ತೀಚೆಗೆ ವಿಶ್ವ ಪರಂಪರೆ ದಿನ ಪ್ರತಿ ವರ್ಷ ಏಪ್ರಿಲ್ 18 ವಿಶ್ವ ಪಾರಂಪರಿಕ ತಾಣ ಅಂತ ಕರೆಯಲಾಗ್ತದೆ. ವಿಶ್ವ ಪಾರಂಪರಿಕ ತಾಣ ಅಂದ್ರೆ ಏನು? ಯುನೆಸ್ಕೋ ಅನ್ನೋದು ವಿಶ್ವಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅಟಾನಮಸ್ ಆಗಿರ್ತಕ್ಕಂಥ ಸಂಸ್ಥೆ. ಇದು ವಿಶ್ವದಲ್ಲಿ ಸಾಂಸ್ಕೃತಿಕ, ಶೈಕ್ಷಣಿಕ ಒಂದು ಸ್ಥಳಗಳನ್ನು ಗುರುತಿಸ್ತಕ್ಕಂಥ ಕಾರ್ಯವನ್ನ ಇದು ಮಾಡ್ತದೆ. ಸೊ ಹೀಗಾಗಿ ಅಂತ ಒಂದು ಸಾಂಸ್ಕೃತಿಕ ತಾಣಗಳು ಜಾಗತಿಕ ಪಟ್ಟಿಯಲ್ಲಿ ಸೇರ್ಪಡೆಯಾಗೋದ್ರಿಂದ ಅವುಗಳ ಸಂರಕ್ಷಣೆ ಮತ್ತು ಅವುಗಳ ಬಗ್ಗೆ ಪ್ರಚಾರ ಮತ್ತು ಜಾಗೃತಿ ಮೂಡ್ತಕ್ಕಂಥ ಕೆಲಸಗಳಾಗಿದ್ದು ಹೆಚ್ಚು ವಿದೇಶಿ ಪ್ರವಾಸಿಗರು ಆ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ. ಸೊ ಹೀಗೆ ಭಾರತದಲ್ಲಿ ಒಟ್ಟು 44 ವಿಶ್ವ ಪಾರಂಪರಿಕ ಯುನೆಸ್ಕೋ ತಾಣಗಳಿದ್ದು, ಅದು ಒಂದು ತಂದ್ರೆ ಸಿಕ್ಕಿಂನಲ್ಲಿ ಕಂಡು ಬರ್ತಕ್ಕಂಥ ಕಾಂಗ್ಜೆಂಡೋಂಗಾ ರಾಷ್ಟ್ರೀಯ ಉದ್ಯಾನವನ ಏಕೈಕ ಮಿಶ್ರ ತಾಣ ಅಂತ ಹೇಳಿದನ್ನ ಗುರುತಿಸಬಹುದು. ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಎರಡೂ ಪ್ರಾಮುಖ್ಯತೆಯನ್ನು ಒಳಗೊಂಡಿರ್ತಕ್ಕಂಥ ತಾಣ ಇದು. ಕೆಲವೊಂದು ಕೇವಲ ನೈಸರ್ಗಿಕ ಇರ್ತಾವೆ. ಫಾರ್ ಎಕ್ಸಾಂಪಲ್ ಈಗ ಪಶ್ಚಿಮ ಘಟ್ಟಗಳಂತ ತಗೊಳ್ರಿ, ಸಾಂಸ್ಕೃತಿಕ ಇರ್ತಾವೆ, ಐತಿಹಾಸಿಕ ತಾಣಗಳಿರ್ತಾವೆ. ಇದು ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಎರಡನ್ನೂ ಒಳಗೊಂಡಿರ್ತಕ್ಕಂಥ ಏಕೈಕ ತಾಣ ಅಂತ ಹೇಳಿದ್ರೆ ಗುರುತಿಸಬಹುದು. ವಿಶ್ವಸಂಸ್ಥೆಯ ಮಹಾಧಿವೇಶನದಿಂದ ಸ್ಥಾಪಿಸಲ್ಪಟ್ಟ ವಿಶ್ವ ಸೃಜನಶೀಲತೆ ಮತ್ತು ನಾವೀನ್ಯತೆ ದಿನ, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ವರ್ಲ್ಡ್ ಕ್ರಿಯೇಟಿವಿಟಿ ಅಂಡ್ ಇನೋವೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡಲಾಗ್ತದೆ. ಯಾವ ದಿನವನ್ನ ವರ್ಲ್ಡ್ ಕ್ರಿಯೇಟಿವಿಟಿ ಅಂಡ್ ಇನೋವೇಷನ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ? ಏಪ್ರಿಲ್ 18, ಏಪ್ರಿಲ್ 20, ಏಪ್ರಿಲ್ 21, ಏಪ್ರಿಲ್ 22. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2017ರಲ್ಲಿ ವಿಶ್ವ ಸೃಜನಶೀಲತೆ ಮತ್ತು ನಾವೀನ್ಯತೆ ದಿನವನ್ನ ಘೋಷಣೆ ಮಾಡ್ತು. ಅವತ್ತಿನಿಂದ ಇಲ್ಲಿವರೆಗೆ ಸುಸ್ಥಿರ ಅಭಿವೃದ್ಧಿಗಾಗಿ ಜಗತ್ತಿನಲ್ಲಿ ಸೃಜನಶೀಲತೆಯನ್ನ ಬೆಂಬಲಿಸಲಿಕ್ಕೆ ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸಲಿಕ್ಕೆ ಪ್ರತಿ ವರ್ಷ ಏಪ್ರಿಲ್ 21ರಂದು ಇಂಟೆಲೆಕ್ಚುವಲ್ ಡೇ ಅಥವಾ ನಾವು ಸೃಜನಶೀಲತೆ, ಕ್ರಿಯೇಟಿವಿಟಿ ಅಂಡ್ ಇನ್ನೋವೇಷನ್ ಡೇ ಅಂತ ನಾವು ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಬೋದು. ಯಾವ ದಿನವನ್ನ? ಏಪ್ರಿಲ್ 21. ಪರಿಸರ ಸಂರಕ್ಷಣೆಯನ್ನು ಉತ್ತೇಜಿಸಲಿಕ್ಕೆ ವಾರ್ಷಿಕವಾಗಿ ಆಚರಿಸಲ್ಪಡುವ ವಿಶ್ವ ಭೂ ದಿನ, ವರ್ಲ್ಡ್ ಅರ್ತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ವರ್ಲ್ಡ್ ಅರ್ತ್ ಡೇ ಪ್ರತಿ ವರ್ಷ ಯಾವ ದಿನದಂದು ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ? ಇದ್ರ ಮುಖ್ಯ ಉದ್ದೇಶ ಏನಂತಂದ್ರೆ ಪರಿಸರ ಸಂರಕ್ಷಣೆಯನ್ನು ಮಾಡೋದು. ಅದು ಯಾವತ್ತಂದ್ರೆ ಏಪ್ರಿಲ್ 22 ಪ್ರತಿ ವರ್ಷ ವರ್ಲ್ಡ್ ಅರ್ತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಇದರ ಉದ್ದೇಶ ಏನಂತಂದ್ರೆ ಹವಾಮಾನ ಬದಲಾವಣೆ ಬಗ್ಗೆ, ಪರಿಸರ ಮಾಲಿನ್ಯದ ಬಗ್ಗೆ, ಜೀವ ವೈವಿಧ್ಯತೆ ನಷ್ಟದಂತ ಪರಿಸರ ವಿಷಯಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿ ಪರಿಸರ ಸಮತೋಲನವನ್ನು ಕಾಪಾಡಲಿಕ್ಕೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಅದು ಏಪ್ರಿಲ್ 22 ಪ್ರತಿ ವರ್ಷ ವಿಶ್ವ ಭೂ ದಿನ ಅಂತ ಹೇಳೋದನ್ನ ಆಚರಿಸಲಾಗ್ತದೆ. ಸೆಪ್ಟೆಂಬರ್ 2026ರಿಂದ ಟಿಮ್ ಕುಕ್ ಅವರ ಉತ್ತರಾಧಿಕಾರಿಯಾಗಿ ಆಪಲ್ನ ಸಿಇಒ ಆಗಿ ಯಾರು ಆಯ್ಕೆಯಾಗಲಿದ್ದಾರೆ? ನೋಡ್ರಿ, ಆಪಲ್ ಕಂಪನಿಯ ಪ್ರಸ್ತುತ ಸಿಇಒ ಯಾರದಾರ ಅಂದ್ರೆ ಟಿಮ್ ಕುಕ್ ಅದರ. ಈ ಸದ್ದ ಹೊಸ ಒಂದು ಸಿಇಒ ಅನ್ನ ಘೋಷಣೆ ಮಾಡಲಾಗಿದೆ. ಅವರು ಸೆಪ್ಟೆಂಬರ್ 1ರಿಂದ ಅಧಿಕಾರ ವಹಿಸಿಕೊಳ್ಳಿದ್ದಾರೆ. ಅವ್ರು ಯಾರು? ಟಿಮ್ ಕುಕ್, ಜಾನ್ ಟರ್ನಸ್, ಜೆಫ್ ವಿಲಿಯಮ್ಸ್, ಲುಕಾ ಮೇಸ್ಟ್ರಿ. ಸೊ ಆನ್ಸರ್ ಏನಂತಂದ್ರೆ ಜಾನ್ ಟರ್ನಸ್ ಅವರು ಪ್ರಸ್ತುತ ಆಪಲ್ನ ಹಾರ್ಡ್ವೇರ್ ಇಂಜಿನಿಯರಿಂಗ್ನ ಅತ್ಯಂತ ಹಿರಿಯ ಉಪಾಧ್ಯಕ್ಷರಾಗಿದ್ದು, ಇವರು ಸೆಪ್ಟೆಂಬರ್ 1, 2026ರಿಂದ ಟಿಮ್ ಕುಕ್ ಅವರ ಉತ್ತರಾಧಿಕಾರಿಯಾಗಿ ಆಪಲ್ ಕಂಪನಿಯ ಸಿಇಒ ಆಗಿ ನೇಮಕಗೊಳ್ಳಲಿದ್ದಾರೆ. ಇದರಿಂದ ಯೋಜಿತ ನಾಯಕತ್ವ ಪರಿವರ್ತನೆಯನ್ನ ಗುರುತಿಸಲಾಗ್ತಾ ಇದೆ. ಸ್ಯಾಂಗ್ಟಾಂಗ್ ಕಾರ್ಚಮ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ? ಸ್ಯಾಂಗ್ಟಾಂಗ್ ಕಾರ್ಚಮ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ? ಹಿಮಾಚಲ್ ಪ್ರದೇಶ್, ಉತ್ತರ ಪ್ರದೇಶ್, ಗುಜರಾತ್, ರಾಜಸ್ಥಾನ್. ಹಿಮಾಚಲ್ ಪ್ರದೇಶದ ಮುಖ್ಯಮಂತ್ರಿ ಕಿನ್ನೌರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸೋಂಗ್ಟಾಂಗ್ ಕಾರ್ಚಮ್ ಜಲವಿದ್ಯುತ್ ಯೋಜನೆಯ ಒಂದು ಪ್ರಗತಿಯನ್ನು ಪರಿಶೀಲನೆ ಮಾಡಿದ್ರು. ಈ ಜಲವಿದ್ಯುತ್ ಯೋಜನೆ ಹಿಮಾಚಲ್ ಪ್ರದೇಶದ ಕಿನ್ನೌರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸತ್ಲಜ್ ನದಿಗೆ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂಥ ಜಲವಿದ್ಯುತ್ ಯೋಜನೆ ಅಂತ ಕರಿತೀವಿ. ಇದು ರನ್ ಆಫ್ ರಿವರ್ ಅಂತಲೂ ಕರೆಯಲಾಗ್ತದೆ. ರನ್ ಆಫ್ ರಿವರ್ ಯಾಕಂದ್ರೆ ಈ ಹಿಮಾಲಯದಿಂದ ಬರ್ತಕ್ಕಂಥ ಈ ನದಿಗಳ ವೇಗ ಹೆಚ್ಚಾಗಿದ್ದು ಇಲ್ಲಿ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅತ್ಯಂತ ಯೋಗ್ಯ ಸ್ಥಳ ಅಂತ ಹೇಳಿ ಇದನ್ನು ಗುರುತಿಸಲಾಗಿದೆ. ಒಟ್ಟಾರೆ ಇಲ್ಲಿ ನೀರನ್ನ ಡ್ಯಾಮ್ ಅಲ್ಲಿ ಸಂಗ್ರಹಿಸದೆ ಏನ್ ನ್ಯಾಚುರಲ್ ಆಗಿ ನೀರು ಹರಿದು ಬರ್ತಿರ್ತದೆ
ಅಲ್ಲೇ ಜಲವಿದ್ಯುತ್ ಕೇಂದ್ರವನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದೊಂದು ನೈಸರ್ಗಿಕ ನದಿ ಹರಿವನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ದೇಶದ ಮೊಟ್ಟ ಮೊದಲ ಯೋಜನೆ ಅಂತ ನಾವು ಇದನ್ನು ಕರಿತೀವಿ. ಈಗಾಗಲೇ ಜಲವಿದ್ಯುತ್ ಉತ್ಪಾದನೆ ಮಾಡ್ಬೇಕಾದ್ರೆ ಏನು ಮಾಡ್ತಿದ್ರು, ಡ್ಯಾಮ್ ಕಟ್ಟಿ ಆ ನೀರನ್ನು ಜಲವಿದ್ಯುತ್ಗೆ ಬಳಸ್ತಾ ಇದ್ರು. ಇದಂಗಲ್ಲ, ನಿರಂತರವಾಗಿ ನೀರು ಹರಿತಾನೆ. ಯಾಕಂದ್ರೆ ಹಿಮಾಲಯದ ನದಿಗಳೇನಾಗಿರುತ್ತೋ ವರ್ಷ ಪೂರ್ತಿ ತುಂಬಿ ಹರಿಯತಕ್ಕಂಥ ನದಿಗಳಾಗಿದ್ದು ಇಲ್ಲಿ ನಿರಂತರವಾಗಿ ಫ್ಲೋ ಇದ್ದೇ ಇರ್ತದೆ. ಆ ಫ್ಲೋ ಗುಂಟ ಏನು ಮಾಡಿದ್ದಾರೆ ಅಂತಂದರೆ ಜಲವಿದ್ಯುತ್ ಯಂತ್ರಗಳನ್ನು ಇನ್ಸ್ಟಾಲ್ ಮಾಡಲಾಗಿದ್ದು ಅಲ್ಲಿಂದ ನೇರವಾಗಿ ವಿದ್ಯುತ್ ಉತ್ಪಾದನೆ ಆಗ್ತದೆ. ಯಾವುದೇ ಬ್ಯಾಕ್ ವಾಟರ್ ಏನಾಗೋದಿಲ್ಲ, ಇಲ್ಲಿ ಸ್ಟಾಕ್ ಆಗೋದಿಲ್ಲ ಅಂತ ಹೇಳ್ಬೋದು. ಕ್ಯಾಲಮರಿಯಾ ಗರೋಎನ್ಸಿಸ್ ಹೊಸದಾಗಿ ಪತ್ತೆಯಾದ ಬಿಲ ಮಾಡುವ ರೀಡ್ ಹಾವು ನೋಡ್ರಿ, ಹಿಂಗ ಹೋಲನ್ನು ಹಾಕಿ ನೆಲದೊಳಗೆ ಬಿಲವನ್ನ ಮಾಡ್ತಕ್ಕಂಥ ಒಂದು ಹಾವಿನ ಪ್ರಭೇದ ಇತ್ತೀಚೆಗೆ ಗುರುತಿಸಲ್ಪಟ್ಟಿದೆ. ಯಾವ ರಾಜ್ಯದಲ್ಲಿ ಇಂಥ ಒಂದು ಹಾವಿನ ಪ್ರಭೇದ ಗುರುತಿಸಲಾಗಿದೆ? ತ್ರಿಪುರಾ, ಮೇಘಾಲಯ, ಅಸ್ಸಾಂ, ಮಣಿಪುರ್. ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಮೇಘಾಲಯದಲ್ಲಿ ಕ್ಯಾಲಮರಿಯಾ ಗರೋಎನ್ಸಿಸ್ ಕ್ಯಾಲಮರಿಯಾ ಗರೋಎನ್ಸಿಸ್ ಎಂಬುದು ಮೇಘಾಲಯದ ಗಾರೋ ಬೆಟ್ಟಗಳು. ನೋಡ್ರಿ, ಈಶಾನ್ಯ ಬೆಟ್ಟಗಳಲ್ಲಿ ಬರ್ತಕ್ಕಂಥ ಮೇಘಾಲಯದ ಬೆಟ್ಟಗಳಿಗೆ ಏನ್ ಕರೀತಾರೆ ಅಂದ್ರೆ ಗಾರೋ ಬೆಟ್ಟಗಳು ಅಂತ ಕರಿತೀವಿ. ಸೊ ಈ ಗಾರೋ ಬೆಟ್ಟಗಳಲ್ಲಿ ಗುರುತಿಸಲಾಗಿರತಕ್ಕಂಥ ಹೊಸ ಒಂದು ಹಾವಿನ ಪ್ರಭೇದ ಇದಾಗಿದೆ, ಕ್ಯಾಲಮರಿಯಾ ಗರೋಎನ್ಸಿಸ್. ಇದು ಪ್ರಸ್ತುತ ಗಾರೋ ಬೆಟ್ಟಗಳಲ್ಲಿ ಕಂಡು ಬರ್ತಾ ಇದ್ದು ಇದು ರಹಸ್ಯವಾಗಿ ಸಣ್ಣ ಸಣ್ಣ ನೆಲದಲ್ಲಿ ಬಿಲಗಳನ್ನು ಮಾಡೋದ್ರ ಮೂಲಕ ತನ್ನ ವಾಸಸ್ಥಾನವನ್ನ ಸೃಷ್ಟಿ ಮಾಡ್ಕೊಳ್ತದೆ. ಇದು ವಿಶಿಷ್ಟವಾಗಿರ್ತಕ್ಕಂಥ ಯಾವ ಗುಂಪಿಗೆ ಸೇರಿದಂತಂದ್ರೆ ಕ್ಯಾಲಮೇರಿಯಾ ಕುಲಕ್ಕೆ ಸೇರಿರ್ತಕ್ಕಂಥ ಹಾವು ಇದಾಗಿದೆ ಅಂತ ಹೇಳ್ಬೋದು. ವರ್ಲ್ಡ್ ಪ್ರತಿ ವರ್ಷ ಯಾವ ದಿನದಂದು ಚಗಾಸ್ ರೋಗ ದಿನವನ್ನ ಆಚರಿಸಲಾಗುತ್ತದೆ? ವರ್ಲ್ಡ್ ಚಗಾಸ್ ಡಿಸೀಸ್ ಡೇ ಅಂತ ಹೇಳಿದನ್ನ ಕರೀತಾರೆ. ಯಾವ ದಿನವನ್ನ ಆಚರಿಸಲಾಗ್ತದೆ? ಏಪ್ರಿಲ್ 13, ಏಪ್ರಿಲ್ 14, ಏಪ್ರಿಲ್ 15, ಏಪ್ರಿಲ್ 16. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಪ್ರತಿ ವರ್ಷ ಏಪ್ರಿಲ್ 14 ಈ ಒಂದು ವಿಶ್ವ ಚಗಾಸ್ ರೋಗ ದಿನ ಅಂತ ಹೇಳಿದನ್ನ ಆಚರಣೆ ಮಾಡಲಾಗ್ತದೆ. ಈ ರೋಗ ಅಮೆರಿಕನ್ ಟ್ರಿಪನೋಸೋಮಿಯಾಸಿಸ್ ಎಂದು ಕರೆಯಲ್ಪಡುವ ಚಗಾಸ್ ಕಾಯಿಲೆ ಪ್ರೋಟೋಜೋವನ್ ಪರಾವಲಂಬಿ ಟ್ರಿಪನೋಸೋಮಾ ಕ್ರೂಜಿಯಿಂದ ಉಂಟಾಗುತ್ತದೆ. ಇದರಿಂದ ಏನಾಗ್ತಂದ್ರೆ ಹೃದಯ ಮತ್ತು ಜೀರ್ಣಾಂಗ ವ್ಯವಸ್ಥೆಗೆ ಧಕ್ಕೆ ಉಂಟಾಗ್ತದೆ. ಸೊ ಹಾಗಾಗಿ ಈ ರೋಗದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಈ ಒಂದು ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳಿ. ಭಾರತದ ಮೊದಲ ಮೀಸಲಾದ ಪರಮಾಣು ಕ್ಷಿಪಣಿ ಟ್ರ್ಯಾಕಿಂಗ್ ಮತ್ತು ಸಾಗರ ಕಣ್ಗಾವಲಿನ ಹೆಸರೇನು? ನೋಡ್ರಿ, ಮಿಸೈಲ್ಗಳನ್ನು ಟ್ರ್ಯಾಕ್ ಮಾಡ್ತಕ್ಕಂಥ ಮತ್ತು ನಮ್ಮ ಸಿ ಒಂದು ಬಾರ್ಡರನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಯುದ್ಧ ಹಡಗು INS ಧ್ರುವ, INS ಕವಚ್, INS ಕಾವೇರಿ, INS ಸೂರ್ಯ. ಸೊ ಕರೆಕ್ಟ್ ಆನ್ಸರ್ ಯಾವುದಂದ್ರೆ INS ಧ್ರುವ ಭಾರತದ ಮೊಟ್ಟ ಮೊದಲ ಪರಮಾಣು ಕ್ಷಿಪಣಿ ಟ್ರ್ಯಾಕಿಂಗ್ ಮಾಡ್ತಕ್ಕಂಥ ಸಾಗರವನ್ನ ಕಣ್ಗಾವಲು ಮಾಡ್ತಕ್ಕಂಥ ಹಡಗಾಗಿದ್ದು ಇದು ಸೆಪ್ಟೆಂಬರ್ 2021 ಭಾರತದ ನೌಕಾಸೇನೆಯಲ್ಲಿ ಇದನ್ನ ನಿಯೋಜಿಸಲಾಗಿದೆ. ಇದನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದಪ್ಪ ಅಂದ್ರೆ DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಕರಿತೀವಿ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲದಂದ್ರೆ ಬೆಂಗಳೂರಲ್ಲಿ ಅದ. ಬೆಂಗಳೂರು ಎಲ್ಲ ಕ್ಷಿಪಣಿಗಳು ಡೆವಲಪ್ ಆಗೋದಿಲ್ಲ ಅಂತಂದ್ರೆ DRDOದಲ್ಲೇನೆ. ಇಂಥ ಕ್ಷಿಪಣಿ ಟ್ರ್ಯಾಕಿಂಗ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ಭಾರತ ನೌಕಾಪಡೆಯಲ್ಲಿ ಅಳವಡಿಸಲಾಗಿದೆ. ಇದರ ಸಹಯೋಗದೊಂದಿಗೆ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಇದೇನ್ ಮಾಡಿದ್ರೆ ಈ ಹಡಗನ್ನ ನಿರ್ಮಾಣ ಮಾಡಿದೆ ಅಂತ ಹೇಳ್ಬೋದು. ಮೊದಲ ಬ್ರಿಕ್ಸ್ ಆರೋಗ್ಯ ಗುಂಪಿನ ಸಭೆ 2026 ಮೊಟ್ಟ ಮೊದಲ ಸಭೆ ಇತ್ತೀಚೆಗೆ ಎಲ್ಲಿ ನಡೀತು? ನವದೆಹಲಿ, ಹೈದರಾಬಾದ್, ಚೆನ್ನೈ, ಬೆಂಗಳೂರು. ಬ್ರಿಕ್ಸ್ ಅನ್ನೋದು 4 ಪ್ರಮುಖ ದೇಶಗಳ ಒಂದು ಸಂಘಟನೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ನವದೆಹಲಿಯಲ್ಲಿ ಇತ್ತೀಚೆಗೆ ಬ್ರಿಕ್ಸ್ ಒಂದು ಸಭೆ ಆಯೋಜನೆ ಮಾಡಲಾಗಿತ್ತು. ಭಾರತ ಈ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿತ್ತು. ಬ್ರಿಕ್ಸ್ ಅನ್ನೋದೇನಪ್ಪಾ? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಈ ದೇಶಗಳ ಒಂದು ಸಂಘಟನೆ. ಇದು ಅಮೆರಿಕಕ್ಕೆ ಪ್ರತಿಸ್ಪರ್ಧಿಯಾಗಿ ದಕ್ಷಿಣ ಏಷ್ಯಾದಲ್ಲಿ ಸ್ಥಾಪನೆ ಆಗಿರತಕ್ಕಂಥ ಒಂದು ಸಂಘಟನೆ ಯಾವುದಂದ್ರೆ ಬ್ರಿಕ್ಸ್. ಈ ಬ್ರಿಕ್ಸ್ನ ಇತ್ತೀಚೆಗೆ ಈಜಿಪ್ಟ್, ಇಥಿಯೋಪಿಯಾ, UAE, ಇಂಡೋನೇಷ್ಯಾ ಸೇರಿ ಮತ್ತೆ ಏನಾಗಿದೆ ಅಂತಂದ್ರೆ ಇದು ಬ್ರಿಕ್ಸ್ ಪ್ಲಸ್ ಅಂತಾಗಿದೆ. ಈಗ ಟೋಟಲ್ ಇಲ್ಲಿ 9 ದೇಶಗಳ ಒಂದು ಸಂಘಟನೆ ಅಂತ ಹೇಳ್ಬೋದು. ಮೊದಲು ಏನಾಗಿತ್ತು, ಇದು ಓನ್ಲಿ ಬರೀ ಬ್ರಿಕ್ ಆಗಿತ್ತು. ಆಮೇಲೆ ಸೌತ್ ಆಫ್ರಿಕಾ ಸೇರಿ ಬ್ರಿಕ್ಸ್ ಆಯಿತು.
ಈಗೇನಾಗಿದೆ, ಕಳೆದ ವರ್ಷ ಮತ್ತೆ 4 ದೇಶಗಳಲ್ಲಿ ಸೇರಿದ್ರಿಂದಾಗಿ ಈಗ ಬ್ರಿಕ್ಸ್ ಪ್ಲಸ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಒಟ್ಟು ಇಲ್ಲಿ 9 ದೇಶಗಳು ಇದರ ಸದಸ್ಯ ದೇಶಗಳಾಗಿದ್ದು, ಈ ಸದಸ್ಯ ದೇಶಗಳ ಪ್ರತಿನಿಧಿಗಳು ನವದೆಹಲಿಯಲ್ಲಿ ಆರೋಗ್ಯ ವಿಷಯದ ಕುರಿತು ಚರ್ಚೆ ಮಾಡಲಿಕ್ಕೆ ಸಭೆಯನ್ನು ಸೇರಿದ್ರು. ಭಾರತ ಅದರ ಅಧ್ಯಕ್ಷತೆಯನ್ನು ವಹಿಸಿತ್ತು. ಈ ಬಾರಿ ಬ್ರಿಕ್ಸ್ನ ಒಂದು ಥೀಮ್ ಏನಾಗಿತ್ತು ಅಂದ್ರೆ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರ ನಿರ್ಮಾಣ ಅಂತಕ್ಕಂಥ ವಿಷಯವನ್ನು ಅಳವಡಿಸಿಕೊಂಡು ಇದು ಪ್ರತಿನಿಧಿಗಳು ಚರ್ಚೆಯನ್ನ ಮಾಡಿದ್ರು ಅಂತ ಹೇಳ್ಬೋದು. ಪೇಂಟೆಡ್ ಚಿರತೆ ಗೆಕ್ಕೋ ನೋಡ್ರಿ, ಮೈ ಮೇಲೆ ಪೇಂಟೆಡ್ ತರ ಇರ್ತಕ್ಕಂಥ ಗೆಕ್ಕೋ ಎಂಬುದು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡು ಬಂದ ಒಂದು ಅಪರೂಪದ ವರ್ಣರಂಜಿತ ಒಂದು ಚಿರತೆ ಅಂತೇಳಿ ಕರೆಯಲ್ಪಡ್ತದೆ. ಎಲ್ಲಿ ಕಂಡು ಬಂದ ಇಂಥ ಚಿರತೆ? ಬಿಹಾರ್, ಜಾರ್ಖಂಡ್, ಒರಿಸ್ಸಾ, ಛತ್ತೀಸ್ಗಢ. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಛತ್ತೀಸ್ಗಢದಲ್ಲಿ. ಇತ್ತೀಚೆಗೆ ಛತ್ತೀಸ್ಗಢದಲ್ಲಿ ಬಸ್ತಾರ್ ಜಿಲ್ಲೆ ನೋಡ್ರಿ, ಬಸ್ತಾರ್ ಈ ಸದ್ದ ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲೆ ಇದು. ಬಸ್ತಾರ ಕಂಪ್ಲೀಟ್ ಬುಡಕಟ್ಟು ಜನಾಂಗದವ್ರು ಇರ್ತಕ್ಕಂಥ ಜಿಲ್ಲೆ. ಮತ್ತು ಇನ್ನೊಂದೇನಂದ್ರೆ ನಕ್ಸಲ್ ವಾದಕ್ಕೆ ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು ಇದು. ನಕ್ಸಲಿಸಮ್ ಅಂದ್ರೆ ಬಹಳ ಅಲ್ಲಿ ಇದಾಗ್ತಾ ಇತ್ತು, ಯಾವುದೂ ಡೆವಲಪ್ ಆಗಿರಲಿಲ್ಲ. ದೇಶದಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಅಂತ ಅದನ್ನು ಕರೆಯಲಾಗ್ತಾ ಇತ್ತು. ಇತ್ತೀಚೆಗೆ ಕೇಂದ್ರ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಛತ್ತೀಸ್ಗಢದಲ್ಲಿ ಕಂಪ್ಲೀಟ್ ಆಗಿ ನಕ್ಸಲಿಸಮ್ ಅನ್ನ ಜೀರೋಗೆ ತರ್ತಕ್ಕಂಥ ಪಣವನ್ನು ತೊಟ್ಟಿದ್ರು. ಇತ್ತೀಚೆಗೆ ಅನೌನ್ಸ್ ಆಗಿದೆ, ಇದು ನಕ್ಸಲಿಸಮ್ ಇಂದ ಮುಕ್ತವಾಗಿರ್ತಕ್ಕಂಥ ರಾಜ್ಯ ಅಂತ ಹೇಳಿ ಛತ್ತೀಸ್ಗಢಕ್ಕೆ ಘೋಷಣೆ ಆಗಲಾಗಿದೆ. ಅಂತ ಒಂದು ಬಸ್ತರ್ ಜಿಲ್ಲೆ, ಬಸ್ತರ್ ಜಿಲ್ಲೆಯಲ್ಲಿ ಅಪರೂಪದ ಒಂದು ಇಲ್ಲಿ ಚಿರತೆ ಕಂಡು ಬಂದಿದ್ದು ನೋಡ್ರಿ. ಏಷ್ಯಾ, ಆಫ್ರಿಕಾ, ಅಮೆರಿಕಾಗಳಲ್ಲಿ ಹರಡಿರುವ ಇಬ್ಲೆ ಪ್ಯಾರಿಡೆ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಇದು ಹೆಚ್ಚಾಗಿ ಒರಿಸ್ಸಾ, ಆಂಧ್ರ ಪ್ರದೇಶಗಳಲ್ಲಿ ಇಂಥ ಒಂದು ಈ ಪ್ರಭೇದದ ಒಂದು ಗೆಕ್ಕೋ ಅಂತಕ್ಕಂಥ ಒಂದು ಚಿರತೆ ಕಂಡು ಬಂದಿದೆ ಅಂತ ಹೇಳ್ಬೋದು. ಆಯುಷ್ ಚಿಂತನ ಶಿಬಿರ್ 2026 ಯಾವ ನಗರದಲ್ಲಿ ಇತ್ತೀಚೆಗೆ ಉದ್ಘಾಟನೆ ಆಯಿತು? ನವದೆಹಲಿ, ಮುಂಬೈ, ಚೆನ್ನೈ, ಹೈದರಾಬಾದ್. ಸೊ ಕರೆಕ್ಟ್ ಆನ್ಸರ್ ನೋಡಿ. ಆಯುಷ್ ಅನ್ನೋದು ಭಾರತ ಸರ್ಕಾರದ ಆರೋಗ್ಯ ಮಂತ್ರಾಲಯದ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಯೋಜನೆ ಇದು. ಈ ಆಯುಷ್ ಚಿಂತನ ಶಿಬಿರ 2026 ಇತ್ತೀಚೆಗೆ ಅಲ್ಲಿ ನವದೆಹಲಿಯಲ್ಲಿ ಈ ಒಂದು ಶಿಬಿರವನ್ನ ಆಯೋಜನೆ ಮಾಡಲಾಗಿತ್ತು. ಸಿ ಪ್ರತಾಪ್ ರಾವ್ ಜಾಧವ್ ಈ ಕೇಂದ್ರ ಆಯುಷ್ ಮಂತ್ರಾಲಯದ ರಾಜ್ಯ ಸಚಿವರಾಗಿರ್ತಕ್ಕಂಥ ಇವರು ಈ ಚಿಂತನಾ ಶಿಬಿರವನ್ನು ಉದ್ಘಾಟನೆ ಮಾಡಿದರು. ಆಯುಷ್ ಅನ್ನೋದು ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ ಇವೆಲ್ಲವುಗಳ ಒಳಗೊಂಡಿರ್ತಕ್ಕಂಥ ಒಂದು ಮಂತ್ರಾಲಯ, ಆಯುಷ್ ಮಂತ್ರಾಲಯವಾಗಿದ್ದು ಭವಿಷ್ಯದಲ್ಲಿ ಆರೋಗ್ಯ ಸುಧಾರಣೆ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾಗಿರ್ತಕ್ಕಂಥ ಯೋಜನೆಗಳನ್ನು ಕುರಿತು ಇಲ್ಲಿ ಚರ್ಚೆ ಮಾಡಲಾಯಿತು. ಅದರ ಜೊತೆಗೇನೆ ಪುರಾವೆ ಆಧಾರಿತ ಸಾಂಪ್ರದಾಯಿಕ ಔಷಧಿ ಮತ್ತು ಆಧುನಿಕ ಆರೋಗ್ಯ ವ್ಯವಸ್ಥೆಯನ್ನು ಒಳಗೊಂಡು ಒಂದು ಸಮ್ಮಿಲನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಇಲ್ಲಿ ಚರ್ಚೆಯನ್ನ ಮಾಡಲಾಯಿತು ಅಂತ ಹೇಳ್ಬೋದು. ಇನ್ನೊಂದು ನೋಡೋಣ, ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಎಂಬುದು ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿಶೇಷ ಯೋಜನೆಯಾಗಿದೆ? ನೋಡ್ರಿ, ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಆಫ್ ಇಂಡಿಯಾ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, MSME ಸಚಿವಾಲಯ, ಹಣಕಾಸು ಸಚಿವಾಲಯ, ಗೃಹ ವ್ಯವಹಾರ ಸಚಿವಾಲಯ. ಕರೆಕ್ಟ್ ಆನ್ಸರ್ ಯಾವುದಂದ್ರೆ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಯೂನಿಟ್ ಆಗಿದ್ದು, ಹಣಕಾಸು ಅಪರಾಧಗಳನ್ನು ಮಾಡ್ತಕ್ಕಂಥವರ ವಿರುದ್ಧ ಕ್ರಮ ಕೈಗೊಳ್ತಕ್ಕಂಥ, ವಿಷಯಗಳನ್ನು ಪರಸ್ಪರ ಹಂಚಿಕೊಳ್ತಕ್ಕಂಥ ಮತ್ತು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರಗಳೊಂದಿಗೆ ತಿಳುವಳಿಕೆ ಒಪ್ಪಂದವನ್ನ ಇದು ಇತ್ತೀಚೆಗೆ ಮಾಡಿಕೊಂಡಿದ್ದು, ಹಣಕಾಸಿನ ಒಂದು ವಿಷಯದ ಕುರಿತು ಜಾಗೃತಿ ಉಂಟು ಮಾಡ್ತಕ್ಕಂಥ, ಪರಸ್ಪರ ಮಾಹಿತಿ ಹಂಚಿಕೆ ಮಾಡ್ತಕ್ಕಂಥ ಒಂದು ಗುರಿಯನ್ನು ಈ ಸಂಸ್ಥೆ ಹೊಂದಿದೆ ಅಂತ ಹೇಳ್ಬೋದು. ಸಿರ್ಟೋ ಡಾಕ್ಟೈಲಸ್ ಜಯಾದಿತ್ತೈ ಎಂಬ ಹೆಸರಿನ ಬಾಗಿದ ಕಾಲ್ಬೆರಳುಗಳ ಹಲ್ಲಿ ಒಂದು ಪ್ರಭೇದ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ? ತ್ರಿಪುರ, ಅಸ್ಸಾಂ, ಮಣಿಪುರ, ಮಿಜೋರಾಂ. ಕರೆಕ್ಟ್ ಆನ್ಸರ್ ಏನಂತಂದ್ರೆ ಈ ಒಂದು ಹಲ್ಲಿ ವಿಶೇಷವಾಗಿ ಕಂಡು ಬಂದಿದೆ ಅಂದ್ರೆ ತ್ರಿಪುರಾದಲ್ಲಿ ಅಂತ ನಾವು ಇದನ್ನ ಹೇಳ್ಬೋದು. AI ಶಕ್ತಿಯ ಬಳಕೆಯನ್ನು ಕಡಿಮೆ ಮಾಡಲು ಹ್ಯಾಪ್ನಿಯಂ ಆಕ್ಸೈಡ್ ಮೆಮ್ರಿಸ್ಟರ್ ಅನ್ನ ಯಾವ ವಿಶ್ವವಿದ್ಯಾಲಯ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದೆ? ಇತ್ತೀಚೆಗೆ ಎಲ್ಲ ಕಡೆ ನಾವು AI ಬಳಕೆಯನ್ನ ಮಾಡ್ತಾ ಇದ್ದೀವಿ. ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಹೊಸ ಟೆಕ್ನಾಲಜಿಯನ್ನ
ಒಂದು ವಿಶ್ವವಿದ್ಯಾಲಯ ಡೆವಲಪ್ ಮಾಡಿದೆ. ಅದು ಯಾವ ವಿಶ್ವವಿದ್ಯಾಲಯ? ಹಾರ್ವರ್ಡ್ ವಿಶ್ವವಿದ್ಯಾಲಯ, ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ, ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ. ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ. ನೋಡ್ರಿ, ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ ಸಂಶೋಧಕರು ಮೆದುಳಿನಿಂದ ಪ್ರೇರಿತವಾಗಿರ್ತಕ್ಕಂಥ ನ್ಯಾನೋ ಸಾಧನವಾದ ಹ್ಯಾಪ್ನಿಯಂ ಆಕ್ಸೈಡ್ ಮೆಮರಿ ಸ್ಟಾರ್ ಅನ್ನ ಅಭಿವೃದ್ಧಿಪಡಿಸಿದ್ದು. ಇದು AI ಶಕ್ತಿಯ ಬಳಕೆಯನ್ನ ಕಡಿಮೆ ಮಾಡ್ತದೆ. ಇದರ ಜೊತೆಗೆ ಮೆಮರಿ ಸ್ಟಾರ್ ಮೆಮೊರಿ ಮತ್ತು ಪ್ರತಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಇದು ಎಲೆಕ್ಟ್ರಾನಿಕ್ ಘಟಕವಾಗಿದ್ದು ಪ್ರತಿರೋಧಕತೆ ಹಿಂದಿನ ವಿದ್ಯುತ್ ಹರಿವಿನ ಮೇಲೆ ಇದು ಅವಲಂಬಿತವಾಗ್ತದೆ. ಸೊ ಹಿಂಗಾಗಿ AI ಒಂದು ಬಳಕೆಯ ಒಂದು ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಇದನ್ನ ಬಳಕೆ ಮಾಡುವಂತ ಒಂದು ಟೆಕ್ನಾಲಜಿಯನ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದೆ. ಸೊ ಈ ತರದ ಪ್ರಶ್ನೆಗಳು ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಎಲ್ಲಿನೂ ಯಾರು ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥ ಕ್ವಶನ್ ಮತ್ತು ಆಪ್ಷನ್ ಸಹಿತ ನಿಮ್ಮ ಒಂದು ಎಕ್ಸಾಮ್ಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಬರುವಂಥ ಸಾಧ್ಯತೆ ಇರ್ತದೆ. ಸೊ ನಾ ಬೇರೆ ಬೇರೆ ವೆಬ್ಸೈಟ್ಗಳು ನ್ಯೂಸ್ ಪೇಪರ್ಗಳಿಂದ ಈ ಕಂಟೆಂಟ್ ತೆಗೆದುಕೊಂಡು ಬಂದಿದ್ದು ನಿಮಗೆ ಕರೆಂಟ್ ಅಫೇರ್ಸನ್ನು ಯಾವ ಥರ ಪ್ರಿಪೇರ್ ಮಾಡಬೇಕು ಅನ್ನುವಂಥ ಮಾಹಿತಿನೂ ನಿಮಗೆ ಈ ವಿಡಿಯೋ ನೋಡೋದ್ರಿಂದ ಸಿಗ್ತದೆ. ಲಕ್ವಾರ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ? ಉತ್ತರಾಖಂಡ್, ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ. ಸೊ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಉತ್ತರಾಖಂಡದಲ್ಲಿ. ಉತ್ತರಾಖಂಡದ ಯಮುನಾ ನದಿಗೆ ಅಡ್ಡಲಾಗಿ ಸುಮಾರು 300 ಮೆಗಾವ್ಯಾಟ್ ಸಾಮರ್ಥ್ಯದ ಜಲವಿದ್ಯುತ್ ಯೋಜನೆಯನ್ನ ಇಲ್ಲಿ ಸ್ಥಾಪನೆ ಮಾಡಲಾಗಿದ್ದು ಡೆಹ್ರಾಡೂನ್ ಜಿಲ್ಲೆಯ ಲೋಹಾರಿ ಗ್ರಾಮದ ಬಳಿ ಈ ಒಂದು ವಿವಿಧೋದ್ದೇಶ ಜಲವಿದ್ಯುತ್ ಯೋಜನೆಯನ್ನ ರೂಪಿಸಲಾಗಿದೆ ಅಂತ ಹೇಳ್ಬೋದು. ಯಾವ ನದಿಗೆ ಇದು? ಯಮುನಾ ನದಿಗೆ ಸ್ಥಾಪನೆ ಮಾಡಿರ್ತಕ್ಕಂಥ ಜಲವಿದ್ಯುತ್ ಯೋಜನೆ ಅಂತ ಕರಿತೀವಿ. ಯಾವ ಸಚಿವಾಲಯದಿಂದ ಪರಿಹಾರ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ? ನೋಡ್ರಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ನೋಡ್ರಿ, ರಿಲೀಫ್ ಸ್ಕೀಮ್. ನಾಳೆ ಕ್ವಶನ್ ಬರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಇದು. ರಿಲೀಫ್ ಸ್ಕೀಮ್ ವಾಸ್ ಲಾಂಚ್ಡ್ ಬೈ ವಿಚ್ ಮಿನಿಸ್ಟ್ರಿ? ಯಾವ ಮಂತ್ರಾಲಯದ ಅಡಿಯಲ್ಲಿ ಇದನ್ನ ರೂಪಿಸಲಾಗಿದೆ? ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಹಣಕಾಸು ಸಚಿವಾಲಯ, ನಗರಾಭಿವೃದ್ಧಿ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಕರೆಕ್ಟ್ ಆನ್ಸರ್ ಏನಂತಂದ್ರೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಇತ್ತೀಚೆಗೆ ಈ ಒಂದು ಯೋಜನೆಯನ್ನು ರಿಲೀಫ್ ಸ್ಕೀಮನ್ನು ಸ್ಟಾರ್ಟ್ ಮಾಡಲಾಗಿದೆ. ಇದರ ಉದ್ದೇಶ ಏನಂದ್ರೆ ಇತ್ತೀಚೆಗೆ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ನಡೆದಿರತಕ್ಕಂಥ ಯುದ್ಧದ ಪರಿಣಾಮವಾಗಿ ಜಾಗತಿಕ ಒಂದು ಇಫೆಕ್ಟ್ ಏನಾಗಿದೆ ಅಂದ್ರೆ ವ್ಯಾಪಾರ ವಾಣಿಜ್ಯದ ಮೇಲೆ ಉಂಟಾಗಿದೆ. ಇದರಿಂದ ವಿದೇಶಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಆರ್ಥಿಕ ಹಾನಿ ಉಂಟಾಗ್ತಾ ಇರೋದನ್ನ ಕಾಣ್ತಾ ಇದ್ದೀವಿ. ಸೊ ಅದಕ್ಕಾಗಿ ರಫ್ತು ಮೌಲ್ಯ ಏನಾಗ್ತದೆ? ಕಡಿಮೆ ಆಗ್ತಾ ಇದೆ, ಆಮದು ಪ್ರಮಾಣ ಹೆಚ್ಚಾಗ್ತಾ ಇದೆ. ಈ ಒಂದು ವ್ಯಾಪಾರ ವಹಿವಾಟಿನಲ್ಲಿ ಆಗ್ತಕ್ಕಂಥ ಅಸಮತೋಲನವನ್ನು ಸರಿಗಟ್ಟಲಿಕ್ಕೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಡಿಯಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಇದರಿಂದ ಸರ್ಕಾರ ಭೌಗೋಳಿಕ ಮತ್ತು ರಾಜಕೀಯ ಅಡೆತಡೆಗಳನ್ನು ಹೋಗಲಾಡಿಸಲಿಕ್ಕೆ ಈ ಒಂದು ಯೋಜನೆ ಅಡಿಯಲ್ಲಿ ಕೈಗಾರಿಕಾ ಸಚಿವಾಲಯ ಹೊಸ ಒಂದು ಯೋಜನೆಯನ್ನು ಪ್ರಾರಂಭಿಸೋದ್ರ ಮೂಲಕ ವಿದೇಶಿ ವ್ಯಾಪಾರಿಗಳಿಗೆ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸ್ತಾ ಇದೆ ಅಂತ ಹೇಳ್ಬೋದು. AI ಶಕ್ತಿ ಬಳಕೆಯನ್ನು ಕಡಿಮೆ ಮಾಡಲು ಹ್ಯಾಪ್ನಿಯೋ ಆಕ್ಸೈಡ್, ಇದು ಆಲ್ರೆಡಿ ನಾವು ಮಾಡಿದ್ದೀವಿ. ಲಕ್ವಾರ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ? ಉತ್ತರಾಖಂಡ್, ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ. ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ನೋಡ್ರಿ, ಉತ್ತರಾಖಂಡ್ ಇದು ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಉತ್ತರಾಖಂಡದಲ್ಲಿ ಯಮುನಾ ನದಿಗೆ ಅಡ್ಡಲಾಗಿ 300 ಮೆಗಾವ್ಯಾಟ್ ಸಾಮರ್ಥ್ಯದ ಲಕ್ವಾರ್ ಜಲವಿದ್ಯುತ್ ಯೋಜನೆಯನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಇದು ಲೋಹಾರಿ ಗ್ರಾಮದ ಬಳಿ ಸ್ಥಾಪನೆ ಆಗಿರತಕ್ಕಂಥ ಜಲವಿದ್ಯುತ್ ವಿವಿಧೋದ್ದೇಶ ಜಲವಿದ್ಯುತ್ ಯೋಜನೆ ಅಂತ ನಾವು ಇದನ್ನು ಗುರುತಿಸಲಾಗ್ತದೆ. ಹುಸೇನ್ ಸಾಗರ್ ಸರೋವರ ಯಾವ ನಗರದಲ್ಲಿದೆ? ಹೈದರಾಬಾದ್, ಮುಂಬೈ, ಚೆನ್ನೈ, ಲಕ್ನೋ. ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿರ್ತಕ್ಕಂಥ ಸರೋವರ ಇದು. ನೋಡ್ರಿ, ಹುಸೇನ್ ಸಾಗರ್ ಸರೋವರ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಹೈದರಾಬಾದ್ ನಗರದಲ್ಲಿ ಕಂಡು ಬರ್ತದೆ. ಬೇಸಿಗೆ ತಾಪಮಾನ ಹೆಚ್ಚಾಗ್ತಾ ಇರೋದ್ರಿಂದ ನೀರಿನ ಆವಿ ಪ್ರಮಾಣ ಹೆಚ್ಚಾಗಿ ನೀರಿನ ಮೇಲೆ, ನಿಂತ ನೀರಿನ ಮೇಲೆ ಪಾಚಿ ಏನಾಗಿರ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ಈ ಹೆಚ್ಚಿನ ಪ್ರಮಾಣದಲ್ಲಿ ಪಾಚಿ ಕಂಡು ಬರೋದ್ರಿಂದ ಸರೋವರದ ಸುತ್ತಮುತ್ತ ಭಾರಿ ದುರ್ವಾಸನೆಯನ್ನ ಇದು ಉಂಟು ಮಾಡ್ತದೆ. ಇದಕ್ಕೆ ಮುಖ್ಯವಾಗಿ ಏನಂತಂದ್ರೆ ಸಾರಜನಕ ಮತ್ತು ರಂಜಕದಂತ ಪೋಷಕಾಂಶಗಳು ನೀರನ್ನ ಪ್ರವೇಶ ಮಾಡೋದ್ರಿಂದ ಯುಟ್ರೋಫಿಕೇಶನ್ ಇಂದಾಗಿ ಪಾಚಿಯ ಒಂದು ಅರಳುವಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ಇದು ಈ ಬೇಸಿಗೆ ಅವಧಿಯಲ್ಲಿ ಈ ಒಂದು ಸರೋವರದ ಸುತ್ತ ಭಾರಿ ಒಂದು ದುರ್ವಾಸನೆಯನ್ನ ಉಂಟು ಮಾಡ್ತದೆ ಅಂತ ಹೇಳ್ಬೋದು. ಹಾರು ಬುಡಕಟ್ಟು ಮುಖ್ಯವಾಗಿ ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಉತ್ತರ ಪ್ರದೇಶ್, ಉತ್ತರಾಖಂಡ್, ಬಿಹಾರ್, ರಾಜಸ್ಥಾನ್, ಗುಜರಾತ್,
ಅಸ್ಸಾಂ, ಮಣಿಪುರ, ಮಿಜೋರಾಂ, ಒರಿಸ್ಸಾ, ಛತ್ತೀಸ್ಗಢ, ಜಾರ್ಖಂಡ್. ಕರೆಕ್ಟ್ ಆನ್ಸರ್ ಏನಂತಂದ್ರೆ ತಾರು ಬುಡಕಟ್ಟು ಜನಾಂಗ. ದೇಶದ ನಾನಾ ಕಡೆಗಳಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳದಾವು. ಮುಖ್ಯವಾಗಿ ತಾರು ಬುಡಕಟ್ಟು ಜನಾಂಗ ಉತ್ತರ ಪ್ರದೇಶ, ಉತ್ತರಾಖಂಡ್ ಮತ್ತು ಬಿಹಾರಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಬುಡಕಟ್ಟು ಜನಾಂಗವಾಗಿದ್ದು, ಈ ಒಂದು ಬುಡಕಟ್ಟು ಜನಾಂಗ ಬುಡಕಟ್ಟಿನ ಸಮುದಾಯ ಅರಣ್ಯ ಹಕ್ಕುಗಳನ್ನು ತಿರಸ್ಕರಿಸಿದ್ದನ್ನು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇತ್ತೀಚೆಗೆ ಪ್ರಶ್ನೆ ಮಾಡಲಾಯಿತು. ಸೊ ತಾರು ಇಂಡೋ ನೇಪಾಳ ಗಡಿಯಲ್ಲಿ ಕಂಡು ಬರ್ತಕ್ಕಂಥ ತೆರಾಯ್ ಬಯಲು ಪ್ರದೇಶ, ತೆರಾಯ್ ಪ್ರದೇಶದ ಸ್ಥಳೀಯ ಬುಡಕಟ್ಟು ಜನಾಂಗ ಅಂತ ನಾವು ಇದನ್ನು ಕರಿತೀವಿ. ಉತ್ತರ ಪ್ರದೇಶ, ಬಿಹಾರ ಮತ್ತು ಉತ್ತರಾಖಂಡಗಳಲ್ಲಿ ಈ ಒಂದು ಜನಾಂಗ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ಇದು ತೆರಾಯ್ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಹಳೆಯ ಮತ್ತು ಅತಿ ದೊಡ್ಡ ಜನಾಂಗೀಯ ಒಂದು ಗುಂಪು ಅಂತೇಳಿ ಇದನ್ನು ಕರೆಯಲಾಗ್ತದೆ. 1962ರಲ್ಲಿ ಈ ಗುಂಪನ್ನು ಪರಿಶಿಷ್ಟ ಪಂಗಡ ಅಂದ್ರೆ ST ಗ್ರೂಪ್ಗೆ ಇದನ್ನ ಏನಾಗಿದೆ ಅಂದ್ರೆ ಸೇರಿಸಲಾಗಿದೆ ಅಂತ ಹೇಳ್ಬೋದು. ಚೆಂಚು ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ಅರಣ್ಯ ಪ್ರದೇಶದಲ್ಲಿ ಕಂಡು ಬರ್ತಾರೆ? ಚೆಂಚರು ಅಂತ ಕರಿತೀವಿ ನಾವು. ಈ ಚೆಂಚು ಬುಡಕಟ್ಟು ಜನಾಂಗ ಮುಖ್ಯವಾಗಿ ಆಂಧ್ರ ಪ್ರದೇಶದ ನಲ್ಲಮಲ್ಲ ಅರಣ್ಯ ಪ್ರದೇಶದಲ್ಲಿ, ಈಗ ನಾವು ಶ್ರೀಶೈಲಕ್ಕೆ ಹೋಗ್ತೀವಲ್ಲ, ಶ್ರೀಶೈಲಕ್ಕೆ ಹೋಗುವಾಗ ಕಂಡು ಬರ್ತಕ್ಕಂಥ ಕಾಡು ಪ್ರದೇಶದಲ್ಲ, ಅಲ್ಲಿ ಈ ನಲ್ಲಮಲ್ಲ ಅರಣ್ಯ ಬರ್ತದೆ. ಅಲ್ಲಿ ಈ ಚೆಂಚು ಬುಡಕಟ್ಟು ಜನಾಂಗದವರು ಕಂಡು ಬರ್ತಾರೆ. ನೋಡ್ರಿ, ಅಮ್ರಾಬಾದ್ ಹುಲಿ ಮೀಸಲು ಪ್ರದೇಶ ನೋಡಿ, ಅಲ್ಲಿ ಕಂಡು ಬರ್ತಕ್ಕಂಥ ಮೀಸಲು ಪ್ರದೇಶ ಯಾವುದಂದ್ರೆ ಅಮ್ರಾಬಾದ್ ಹುಲಿ ಮೀಸಲು ಪ್ರದೇಶದಲ್ಲಿ ಈ ಚೆಂಚು ಬುಡಕಟ್ಟು ಜನಾಂಗದವರು ಕಂಡು ಬರ್ತಾ ಇದ್ದು, ಹೆಚ್ಚಾಗಿ ಅರಣ್ಯವನ್ನು ಅವಲಂಬಿಸಿ ಅವರ ಜೀವನವನ್ನು ನಡೆಸ್ತಿರ್ತಾರೆ. ಹೀಗಾಗಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಹೆಚ್ಚಾಗಿ ಈ ಒಂದು ಜನಾಂಗ ಕಂಡು ಬರ್ತಾ ಇದ್ದು, ಇದು ಕರ್ನಾಟಕ, ಒರಿಸ್ಸಾದಲ್ಲಿಯೂ ಸಹ ಇಂಥ ಒಂದು ಬುಡಕಟ್ಟು ಜನಾಂಗದವರು ಇದ್ದಾರೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಅಪಿಸ್ ಮಲ್ಲಿಫೆರಾ ಯಾವ ಪ್ರಭೇದಕ್ಕೆ ಸೇರಿರ್ತಕ್ಕಂಥ ಒಂದು ಜೀವಿಯಾಗಿದೆ? ನೋಡ್ರಿ, ಅಪಿಸ್ ಮಲ್ಲಿಫೆರಾ ಇದು ಒಂದು ಜೇನುನೊಣ ಅಂತ ಹೇಳೋದನ್ನ ಕರೆಯಲಾಗ್ತದೆ. ಹೊಸ ಒಂದು ತಳಿಯ ಒಂದು ಜೇನುನೊಣವಾಗಿದ್ದು, ಇತ್ತೀಚೆಗೆ ಇದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. CSIR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಟಿಗ್ರೇಟಿವ್ ಮೆಡಿಸಿನ್ನ ವಿಜ್ಞಾನಿಗಳು ಎಪಿಸ್ ಮೆಲ್ಲಿಫೆರಾ ಅಂತಕ್ಕಂಥ ಒಂದು ಜೀವಿಯನ್ನು ಕಂಡುಹಿಡಿದಿದ್ದು, ಇದು ಒಂದು ಜೇನುಹುಳ ಅಂತ ಕರಿತೀವಿ. ಇದು ಅತ್ಯಂತ ಕಡಿಮೆ ತಾಪಮಾನದಲ್ಲಿಯೂ ಬದುಕುವಂತ ಒಂದು ಜೇನುಹುಳ ಅಂತ ಹೇಳಿದು ಇತ್ತೀಚೆಗೆ ಗುರುತಿಸಲಾಗಿದೆ ಅಂತ ಹೇಳ್ಬೋದು. ಮತ್ತು ಒಂದು ಬುಡಕಟ್ಟು ಜನಾಂಗ ಯಾವ ಪ್ರದೇಶದಲ್ಲಿ ಕಂಡು ಬರ್ತದೆ? ಪೂರ್ವ ಹಿಮಾಲಯ, ಪೂರ್ವ ಘಟ್ಟಗಳು, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಪಶ್ಚಿಮ ಘಟ್ಟಗಳು. ನೋಡ್ರಿ ಯಾವ್ದಿದು? ಮತ್ತು ಒಂದು ಬುಡಕಟ್ಟು ಜನಾಂಗ ಮುಖ್ಯವಾಗಿ ಯಾವ ಪ್ರದೇಶದಲ್ಲಿ ಕಂಡು ಬರ್ತದೆ? ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ವೆಸ್ಟರ್ನ್ ಘಾಟ್, ಪಶ್ಚಿಮ ಘಟ್ಟಗಳಲ್ಲಿ ಕೇರಳದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಬುಡಕಟ್ಟು ಜನಾಂಗ ಅಂತೇಳಿ ಇದನ್ನ ಕರಿತೀವಿ. ಈ ಬುಡಕಟ್ಟು ಪಂಚಾಯತ್ ಎಡಮಲಕ್ಕುಡಿಯಲ್ಲಿ ಏಕೈಕ ಬುಡಕಟ್ಟು ಪಂಚಾಯತ್ ಎಡಮಲಕ್ಕುಡಿಯಲ್ಲಿ ಪಡಿತರ ವಿತರಣೆಯಲ್ಲಿ ವ್ಯತ್ಯಾಸವನ್ನ ಇದು ಎತ್ತಿ ತೋರಿಸಿದ್ದು. ಇತ್ತೀಚೆಗೆ ಈ ಬುಡಕಟ್ಟು ಜನಾಂಗ ಕೇರಳ ಮತ್ತು ತಮಿಳುನಾಡು ಪ್ರದೇಶಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಾಗಿದ್ದು ಕಂಡು ಬರ್ತದೆ. ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಇವರು ಮತುವನ್ ಭಾಷೆಯನ್ನ ಮಾತನಾಡ್ತಾರೆ. ಯಾವ ಭಾಷೆಯನ್ನ? ಮತುವನ್ ಭಾಷೆಯನ್ನ. ಸೊ ಅದರ ಜೊತೆಗೆ ಇತರೆ ಬೇರೆ ಬೇರೆ ಭಾಷೆಗಳನ್ನು ಮಾತನಾಡ್ತಾರೆ ಅಂತ ಹೇಳ್ಬೋದು. AI ಚಾಲಿತ ಚಾಟ್ ಬಾಟ್ ಅಭಯನ್ನ ಇತ್ತೀಚೆಗೆ ಯಾವ ಸಂಸ್ಥೆ ಇದನ್ನ ಪ್ರಾರಂಭಿಸಿದೆ? ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಈ ಚಾಟ್ ಬಾಟ್ ನಡೀತದೆ. ಸೊ ಇದು ಯಾವುದು? ರಾಷ್ಟ್ರೀಯ ತನಿಖಾ ಸಂಸ್ಥೆ, ಗುಪ್ತಚರ ಬ್ಯೂರೋ, ಸೆಂಟ್ರಲ್ ತನಿಖಾ ಸಂಸ್ಥೆ, ಜಾರಿ ನಿರ್ದೇಶನಾಲಯ. ಸೊ ಆನ್ಸರ್ ಏನಂತಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂತ ನಾವು ಇದನ್ನ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಕೇಂದ್ರ ತನಿಖಾ ಸ್ಥಳ. ಸಾರಿ, ಆಪ್ಷನ್ ಸಿ ಒಂದು ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇದು ನಾಗರಿಕರ ಏನು CBI ಜೊತೆ ಮೆಸೇಜಿಂಗ್ ಮಾಡ್ತಾರೆ, ಅವಾಗ ಡೈರೆಕ್ಟ್ ಆಗಿ AI ಆಧಾರಿತ ಚಾಟ್ಪಾಟ್ ಇದಾಗಿದ್ದು, ನಾಗರಿಕರಿಗೆ ಸಹಾಯ ಮಾಡಲಿಕ್ಕೆ ಮತ್ತು ಡಿಜಿಟಲ್ ಒಂದು ಮೋಸಗಳು ಏನು ನಡೀತಿರ್ತಾವೆ ಆ ಹಗರಣವನ್ನು ತಡೆಗಟ್ಟಲಿಕ್ಕೆ ಇದು ಅಭಯ್ ಅಂತಕ್ಕಂಥ AI ಚಾಲಿತ ಚಾಟ್ಪಾಟ್ ಅನ್ನು ಇತ್ತೀಚೆಗೆ CBI ಪ್ರಾರಂಭಿಸಿದೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು DP ಕೊಹ್ಲಿ ಸ್ಮಾರಕ ಉಪನ್ಯಾಸ ನೀಡುವ ಸಂದರ್ಭದಲ್ಲಿ ಈ ಚಾಟ್ಪಾಟ್ ಅನ್ನ ಇತ್ತೀಚೆಗೆ ಬಿಡುಗಡೆಗೊಳಿಸಲಾಯಿತು. ಇದನ್ನ ನಾವು ಡಿಜಿಟಲ್ ಅರೆಸ್ಟ್ ಅಂತ ಏನು ಕರಿತೀವಿ. ಇತ್ತೀಚೆಗೆ ಬಹಳಷ್ಟು ಕಂಡು ಬರ್ತಕ್ಕಂಥ ಅಪರಾಧ ಪ್ರಕರಣಗಳಂದ್ರೆ ಡಿಜಿಟಲ್ ಅರೆಸ್ಟ್ಗಳನ್ನ ಪತ್ತೆ ಹಚ್ಚಿ ಅದನ್ನ ತಡೆಗಟ್ಟಲಿಕ್ಕೆ ಈ ಒಂದು ಚಾಟ್ಪಾಟ್ ಅನ್ನ ಬಳಸಲಾಗ್ತದೆ ಅಂತ.
R-37M ಕ್ಷಿಪಣಿಯನ್ನ ಇತ್ತೀಚೆಗೆ ಯಾವ ದೇಶ ಅಭಿವೃದ್ಧಿಪಡಿಸಿದೆ? ನೋಡ್ರಿ, ಇದು ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾಗಿರ್ತಕ್ಕಂಥ ಕ್ಷಿಪಣಿಯಾಗಿದ್ದು R-37M ಕ್ಷಿಪಣಿ. ಇಸ್ರೇಲ್, ಆಸ್ಟ್ರೇಲಿಯಾ, ರಷ್ಯಾ, ಉತ್ತರ ಕೊರಿಯಾ. ಕರೆಕ್ಟ್ ಆನ್ಸರ್ ಏನಂದ್ರೆ ಈ ಒಂದು R-37M ಅಂತಕ್ಕಂಥ ಕ್ಷಿಪಣಿಯನ್ನ ರಷ್ಯಾ ಅಭಿವೃದ್ಧಿಪಡಿಸಲಾಗಿದ್ದು ಇದು ಏರ್ ಟು ಏರ್ ನೋಡ್ರಿ, ದೀರ್ಘ ವ್ಯಾಪ್ತಿಯ ಲಾಂಗ್ ರೇಂಜ್ ಇರತಕ್ಕಂಥ ಏರ್ ಟು ಏರ್ ಒಂದು ಮಿಸೈಲ್ ಆಗಿದ್ದು ಭಾರತಕ್ಕೆ ಈ ಮಿಸೈಲ್ ಅನ್ನ ಮಾರಾಟ ಮಾಡಲು ರಷ್ಯಾ ಒಪ್ಪಂದವನ್ನ ಮಾಡಿಕೊಂಡು ಅನುಮೋದನೆ ನೀಡಿದೆ. ಸೊ ಹಿಂಗಾಗಿ ಬಹಳಷ್ಟು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳ್ಬೋದು. ನಾಳೆ ನಿಮ್ ಕ್ವಶನ್ ಬರ್ಬೋದು, R-37M ಕ್ಷಿಪಣಿಯನ್ನ ಯಾವ ದೇಶದಿಂದ ಭಾರತ ಖರೀದಿ ಮಾಡ್ತಾ ಇದೆ ಅಂತ ಕೇಳಿದ್ರೆ ರಷ್ಯಾದಿಂದ. ಇದು ಎಂತ ಕ್ಷಿಪಣಿ ಅಂತ ಕೇಳಿದ್ರಂದ್ರೆ ಏರ್ ಟು ಏರ್ ಮಿಸೈಲ್ ಆಗಿದ್ದು ಲಾಂಗ್ ರೇಂಜ್ ಮಿಸೈಲ್ ಅಂತ ನಾವು ಇದನ್ನ ಕರಿತೀವಿ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿರುವ ಸಾಲ್ವಿನ್ ನದಿ ಯಾವ ಪ್ರದೇಶದಿಂದ ಹುಟ್ಟುತ್ತದೆ? ಕಾರಾಕೋರಂ ಶ್ರೇಣಿ, ಟಿಬೇಟಿಯನ್ ಪ್ರಸ್ಥಭೂಮಿ, ಅರ್ಕನ್ ನಿಯೋಮ, ಪಶ್ಚಿಮ ಘಟ್ಟಗಳು. ನೋಡ್ರಿ, ಸಾಲ್ವಿನ್ ನದಿ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದು ಯಾವ ಒಂದು ಪ್ರದೇಶದಲ್ಲಿ ಹುಟ್ಟುತ್ತದೆ ಅಂತಂದ್ರೆ ಟಿಬೇಟ್ ಪ್ರಸ್ಥಭೂಮಿಯಲ್ಲಿ ಈ ಸಾಲ್ವಿನ್ ನದಿ ಉಗಮ ಹೊಂದಿದ್ದು ಚೀನಾದ ನೂ ನದಿ ಮತ್ತು ಮ್ಯಾನ್ಮಾರ್ನ ತಾನ್ವಿನ್ ಎಂದು ಕರೆಯಲ್ಪಡುವ ಈ ಸಾಲ್ವಿನ್ ನದಿಯು ಚೀನಾ, ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ಹಂಚಿಕೆಯಾಗಿದ್ದ ಗಡಿಯಾಚೆಗಿನ ನದಿಯಾಗಿದೆ. ಇತ್ತೀಚೆಗೆ ಮ್ಯಾನ್ಮಾರ್ನಲ್ಲಿ ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಆರ್ಸೆನಿಕ್ ಮಾಲಿನ್ಯವನ್ನು ಇದು ನೋಡ್ರಿ, ಮ್ಯಾನ್ಮಾರ್ನಲ್ಲಿ ಗಣಿಗಾರಿಕೆಯನ್ನು ಮಾಡಿ ಇಲ್ಲಿ ಮಾಲಿನ್ಯ ಉಂಟಾಗ್ತಾ ಇದೆ. ಇದರಿಂದ ಸುಮಾರು ನೈಸರ್ಗಿಕ ಮತ್ತು ಆರೋಗ್ಯಕರ ಹಾನಿ ಇಲ್ಲಿ ಉಂಟಾಗ್ತಾ ಇರೋದ್ರಿಂದ ಇದು ಹೆಚ್ಚು ಸುದ್ದಿಯಲ್ಲಿರ್ತಕ್ಕಂಥ ಒಂದು ನದಿ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಉಮಿಯಂ ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ? ಅರುಣಾಚಲ ಪ್ರದೇಶ್, ಅಸ್ಸಾಂ, ಸಿಕ್ಕಿಂ, ಮೇಘಾಲಯ. ಕರೆಕ್ಟ್ ಆನ್ಸರ್ ಏನಂತಂದ್ರೆ ನೋಡ್ರಿ, ಮೇಘಾಲಯದಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಸರೋವರ ಉಮಿಯಾಂ ಸರೋವರ ನೋಡ್ರಿ, ಲುಪುಂಗೆಂಗ್ ದ್ವೀಪವನ್ನ ಉದ್ದೇಶಿತ ಐಷಾರಾಮಿ ರೆಸಾರ್ಟ್ ಅನ್ನ ಮಾಡಲಿಕ್ಕೆ ಅಲ್ಲಿ ಮೇಘಾಲಯ ಸರ್ಕಾರ ನಿರ್ಧರಿಸಿದೆ. ಬಾರಾಪಾನಿ ಸರೋವರ ಎಂದು ಕರೆಯಲ್ಪಡ್ತಕ್ಕಂಥ ಇದು ಉಮಿಯಾಂ ಸರೋವರ ಶಿಲ್ಲಾಂಗ್ನ ಉತ್ತರಕ್ಕೆ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದ್ದು ಮಾನವ ನಿರ್ಮಿತ ಜಲಾಶಯವಾಗಿದೆ ಅಂತ ಕರಿತೀವಿ. ಅಂದ್ರೆ ಇದು ನ್ಯಾಚುರಲ್ ಅಲ್ಲ, ಮ್ಯಾನ್ಮೇಡ್ ಆಗಿರತಕ್ಕಂಥ ಒಂದು ಸರೋವರ ಇದು. ಸೊ ಇಲ್ಲಿ ಪೂರ್ವದಲ್ಲಿ ಕಾಶಿ ಬುಡಕಟ್ಟು ಜನಾಂಗಗಳಿದ್ದು ಇಲ್ಲಿ ಐಷಾರಾಮಿ ಪ್ರವಾಸಿ ಯೋಗ್ಯವಾಗಿರತಕ್ಕಂಥ ರೆಸಾರ್ಟ್ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಯೋಜನೆಯನ್ನ ರೂಪಿಸಿದೆ. ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ನಾವು ಲಾಂಚ್ ಮಾಡಿದ್ದು ಇಲ್ಲಿ ಎಲ್ಲ ರೈಲ್ವೆ, SSC, ಬ್ಯಾಂಕಿಂಗ್ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರತಕ್ಕಂಥ ಮಾಕ್ ಟೆಸ್ಟ್ಗಳಿದ್ದಾವೆ. ಆಮೇಲೆ ಡೈಲಿ ಕರೆಂಟ್ ಅಫೇರ್ಸ್ ಇದ್ರಾಗ ಅದರ ಚಿತ್ರ ಮತ್ತು ಕಂಪ್ಲೀಟ್ ಆಗಿರ್ತಕ್ಕ ವಿವರಣೆ ಇದರಲ್ಲಿ ಇರ್ತದೆ. ವೀಕ್ಲಿ ಟೆಸ್ಟ್ ಅನ್ನು ನಾವು ಇದರಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ, ಫ್ರೀ ಇರ್ತದೆ. ಆಮೇಲೆ ಡೈಲಿ ಕ್ವಿಜ್ಗಳು ಇರ್ತವೆ, ಎಲ್ಲ ವಿಷಯದ ಮೇಲೆ ಕ್ವಿಜ್ ಇರ್ತವೆ. ಆಮೇಲೆ ಬುಕ್ಸ್ಗಳನ್ನು ನೀವು ಇಲ್ಲಿಂದಲೇ ನೇರವಾಗಿ ಪರಿಚಯ ಮಾಡ್ಬೋದು. ಆಮೇಲೆ ಇಂಗ್ಲೀಷ್, GK, ಸ್ಟ್ಯಾಟಿಕ್ GK, ರೀಸನಿಂಗ್, ಮ್ಯಾಥ್ಸ್, ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಡೈಲಿ PDF ಇದರಲ್ಲಿ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಸೊ ಇವೆಲ್ಲ ಫ್ರೀ ಕಂಟೆಂಟ್ ಇರ್ತದೆ, ಜೊತೆಗೆ ವಿಡಿಯೋ ಕೋರ್ಸ್ಗಳು ಇರ್ತವೆ. ಸೊ ಇಂಥ ಒಂದು ಆ್ಯಪು ಅಡ್ಡಾ 247 ಒಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿರೋದ್ರಿಂದ ನ್ಯಾಷನಲ್ ಲೆವೆಲ್ ಕ್ವಾಲಿಟಿ ಇರತಕ್ಕಂಥ ಟೆಸ್ಟ್ಗಳು, ಕಂಟೆಂಟ್ಗಳು ಇಲ್ಲಿ ಇರ್ತವೆ. ಸೊ ಇಲ್ಲಿ ಕೋರ್ಸ್ಗಳನ್ನು ನೀವು ಕಂಟೆಂಟ್ಗಳನ್ನು, ಟೆಸ್ಟ್ಗಳನ್ನು ಪರ್ಚೇಸ್ ಮಾಡೋದ್ರಿಂದ 1 ಇಯರ್ವರೆಗೆ ನಿಮಗೆ ವ್ಯಾಲಿಡಿಟಿ ಸಿಗುತ್ತೆ. 50% ಡಿಸ್ಕೌಂಟಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಎಲ್ಲ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಜಸ್ಟ್ 199 ರುಪೀಸ್ ಒಳಗೆ ಎಲ್ಲ ರೈಲ್ವೆ ಎಕ್ಸಾಮ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಈ ಕೂಪನ್ ಕೋಡನ್ನು ಯೂಸ್ ಮಾಡಿ ನೀವು ಟೆಸ್ಟನ್ನು ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡಿದ ದಿನದಿಂದ 1 ವರ್ಷದವರೆಗೆ ನೀವು ಟೆಸ್ಟನ್ನು ಬರೀಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ಬೋದು. ಆದ್ಮೇಲೆ ಇವು ನಾನೇ ಬರೆದಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಪುಸ್ತಕ ಆಗಿದ್ದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ ಆಗ್ತಕ್ಕಂಥ ಪುಸ್ತಕಗಳಾಗಿವೆ. ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್, ಸ್ಟ್ಯಾಟಿಕ್ GK ಮತ್ತು ಜನರಲ್ ಸೈನ್ಸ್, ಇವು 4 ಪುಸ್ತಕಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಕೊರಿಯರ್ ಮಾಡ್ತಾ ಇದ್ದೀವಿ. ಯಾರಿಗೆ ಈ ಪುಸ್ತಕ ಬೇಕು 850 ರೂಪಾಯಿ ಫೋನ್ಪೇ ಮಾಡಿ ಈ ನಂಬರ್ಗೆ, ಮತ್ತು ಅದರ ಸ್ಕ್ರೀನ್ಶಾಟನ್ನು ಇದೇ ನಂಬರ್ಗೆ ವಾಟ್ಸಪ್ ಮಾಡಿ 3 ದಿನದಲ್ಲಿ 3 ರಿಂದ 4 ದಿನದಲ್ಲಿ ಬೈ ಇಂಡಿಯನ್ ಪೋಸ್ಟ್ ಮೂಲಕ ನಾವು ಇದನ್ನು ಪುಸ್ತಕವನ್ನು ಕಳಿಸ್ಕೊಡ್ತೀವಿ. ಟೆಲಿಗ್ರಾಮ್ ಲಿಂಕ್ ಹಾಕಿದ್ದೀವಿ, ಟೆಲಿಗ್ರಾಮ್ನಲ್ಲಿ ನೀವು ಜಾಯ್ನ್ ಆಗ್ಬೋದು. ಮೊಬೈಲ್ ಆ್ಯಪ್ ಲಿಂಕು ಕಂಪ್ಲೀಟ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ. ಸೊ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡ್ರಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇಂಥ ಪ್ರತಿ ವಾರದ ಒಂದು ಕರೆಂಟ್ ಅಫೇರ್ಸನ್ನು ಡಿಸ್ಕಷನ್ ಮಾಡ್ತಾ ಇದ್ದು ಅದರ PDF ಅನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಹಾಕಿರ್ತೀವಿ.
ಸೊ ಅದಕ್ಕೆ ದಯಮಾಡಿ ಎಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಟೆಲಿಗ್ರಾಮ್ದಲ್ಲಿನೂ ಜಾಯ್ನ್ ಆಗಿ, ಜೊತೆಗೆ ಇನ್ಸ್ಟಾಗ್ರಾಮ್ದಲ್ಲಿ ಡೈಲಿ ಅಪ್ಡೇಟನ್ನು ನಾವು ನಿಮಗೆ ಕೊಡ್ತಾ ಇರ್ತೀವಿ.